ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ತಮಿಳುನಾಡಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದಕ್ಕೆ ಬೇರೆ ಕಾರಣ ಇಲ್ಲ. ಕೇಂದ್ರದ ವರಿಷ್ಠರ ತೀರ್ಮಾನ ಅದು. ಅಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯಲಿದ್ದು ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿದ್ದೇನೆ ಎಂದು ಅಣ್ಣಾಮಲೈ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ್ದು, ನೀವು ದೇಶಾದ್ಯಂತ ಗಮನಿಸಿರಬಹುದು, ಮಹಾರಾಷ್ಟ್ರ ಇರಬಹುದು, ಬಿಹಾರ ಇರಬಹುದು, ಒರಿಸ್ಸಾ ಇರಬಹುದು, ಅಲ್ಲೆಲ್ಲ ನಮ್ಮ ಪಕ್ಷ ತುಂಬಾ ತಾಳ್ಮೆಯಿಂದ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಂದಿದೆ. ತಮಿಳುನಾಡಿನ ಮುಂದಿನ ಚುನಾವಣೆ ನಮಗೆ ಬಹುಮುಖ್ಯ. ಅಲ್ಲಿನ ಡಿಎಂಕೆ ಸರ್ಕಾರವನ್ನ ಕಿತ್ತೊಗೆಯುವ ಸಲುವಾಗಿ ನಾವು ಅಲ್ಲಿ ಮೈತ್ರಿ ಮಾಡಿಕೊಂಡಿದ್ದೇವೆ. ಅಮಿತ್ ಶಾ, ಮೋದಿ ಮತ್ತು ರಾಷ್ಟ್ರೀಯ ನಾಯಕರು ತಮ್ಮದೇ ಆದ ದೂರದೃಷ್ಟಿಯ ಯೋಜನೆ ಹಾಕಿಕೊಂಡಿದ್ದಾರೆ. ಅಲ್ಲಿ ನಾವು ಗೆಲ್ತೀವಿ. ತಮಿಳುನಾಡಿನಲ್ಲಿ ಒಂದಲ್ಲ ಒಂದು ದಿನ ಅಧಿಕಾರಕ್ಕೆ ಬರ್ತೀವಿ. ಡಿಎಂಕೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಹಲವು ಮಂತ್ರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿದೆ. ಡಿಎಂಕೆ ಅತ್ಯಂತ ಗಲೀಜು ಆಡಳಿತ ಕೊಡ್ತಾ ಇದೆ. ಈ ಸರ್ಕಾರವನ್ನ ಕಿತ್ತೊಗಿತೀವಿ. ತಮಿಳುನಾಡು ಇಸ್ ಲಾಂಗ್ ಟರ್ಮ್ ಗೇಮ್ ಎಂದು ಅಣ್ಣಾಮಲೈ ಹೇಳಿಕೆ ಕೊಟ್ಟಿದ್ದಾರೆ. ಚೇಂಜಸ್ ಏನೂ ಆಗಿಲ್ಲ ಅಣ್ಣ, ಚೇಂಜಸ್ ಆಗ್ತದೆ. ನೀವು ಸ್ವತಂತ್ರವಾಗಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೇನೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರಿ. ಅದರ ಅರ್ಥ ಈಗ ಅಲಯನ್ಸ್ ಅರ್ಥ ಅದು ಸಾಧ್ಯ ಇಲ್ಲ ಕೂಡ ಆಪರ್ಚುನಿಟಿ ಸಿಗಬಹುದು ಸರ್. ನಾವು ಯಾವಾಗಲೂ ಕೂಡ ಮಹಾರಾಷ್ಟ್ರ, ಬಿಹಾರ್ ಎಲ್ಲ ಕಡೆಯಲ್ಲಿ ಕೂಡ ನೋಡುತ್ತೀವಿ. ಯಾವುದೇ ಒಂದು ರಾಜ್ಯದಲ್ಲಿ ಬಿಜೆಪಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಒರಿಸ್ಸಾ ತಾವು ನೋಡಿದ್ದೀರಾ, 24 ವರ್ಷ 2001 ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಬಂದಿದ್ವಿ. ತಮಿಳುನಾಡು ಇಸ್ ಅ ಲಾಂಗ್ ಟರ್ಮ್ ಗೇಮ್. ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಇದ್ದೀವಿ. ಅದು ಎಷ್ಟು ವರ್ಷ ಆಗಿದ್ರೂ ಕೂಡ ಕಾಯಲಿಕ್ಕೆ ರೆಡಿ ಇದ್ದೀವಿ. 20 ವರ್ಷ 30 ವರ್ಷ ಆಗಲಿ, ಬಟ್ ಪವರ್ಗೆ ಬಂದೇ ಬರ್ತೀವಿ ಸರ್. ಇನ್ ಬಿಟ್ವೀನ್ ಪಾರ್ಟಿಯವರು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಡೆಸಿಷನ್ ಮಾಡುವಾಗ ನಾವು ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತೀವಿ, ಒಬೇ ಮಾಡ್ತೀವಿ. ಸೊ ಪಾರ್ಟಿಯವರು ಕೆಲವು ನ್ಯಾಷನಲ್ ಲೆವೆಲ್ ನೋಡ್ತಾರೆ. DMK ಎಷ್ಟು ಒಂದು ಗಲೀಜ್ ಸರ್ಕಾರ ಮಾಡ್ತಾ ಇದ್ದಾರೆ ತಾವು ನೋಡ್ತೀರಾ. ಸ್ಪೆಷಲಿ ಅಟ್ರಾಸಿಟಿ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ತಾವು ನೋಡ್ತೀರಾ. ಕರಪ್ಷನ್ 13 ಮಿನಿಸ್ಟರಲ್ಲಿ ಅವರ ಮೇಲೆ ಕರಪ್ಷನ್ ಅಲಿಗೇಷನ್ ಇಲ್ಲ ಸರ್. ಕೋರ್ಟ್ನಲ್ಲಿ ಕೇಸ್ ಇದೆ. ಒಂದು ಮಂತ್ರಿ ಜಸ್ಟ್ 1.5 ವರ್ಷ ಜೈಲು ಹೋಗಿಬಿಟ್ಟು ವಾಪಸ್ ಬಂದು ಪುನಃ ಮಂತ್ರಿ ಆಗಿದ್ದಾರೆ, ಸೆಂಥಿಲ್ ಬಾಲಾಜಿ. ಸೊ ನಮ್ಮ ಪಾರ್ಟಿ ಇವಾಗ ಏನು ಡಿಸೈಡ್ ಮಾಡಿದ್ದಾರೆ, DMK ನಾವು ಅಡ್ಡಪಡಿಸಬೇಕು, ಔಟ್ಸೈಡ್ ಹೋಗಬೇಕು. ಸೊ ಲಾಂಗ್ ಟರ್ಮ್ ದೃಷ್ಟಿಕೋನದಲ್ಲಿ ನಮಗೆ ಆಪರ್ಚುನಿಟಿ ಪುನಃ ಪಾರ್ಟಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಪಾಲಿಟಿಕ್ಸ್ನಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪವರ್. ಇದು ಲಿಯೋ ಟಾಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.